ಆತ್ಮೀಯ H16 ನ್ಯೂಸ್ ಅರ್ಧ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಮೇಲೆ ಸಿರಿಗನ್ನಡಂ ಗೆಲ್ಲಿಗೆ ಕನ್ನಡ ಗೆಲ್ಲಬೇಕು, ಎತ್ತರಕ್ಕೆ ಇರಬೇಕು ಅನ್ನೋ ಗುರಿಯೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತಿಗೆ 112 ವರ್ಷಗಳಿಂದ ಹುಟ್ಟುಕೊಂಡಿತ್ತು ಅನ್ನೋದನ್ನು ನಾವು ಈ ಸಂದರ್ಭ ಮಾಡ್ತಾ ಆ ಒಂದು ನೆನಪಿನ ಸಂದರ್ಭದಲ್ಲಿ ನಮ್ಮ ಗೋಕಾಕ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಡು ನುಡಿ ಸಂಸ್ಕೃತಿ ಸಂಗಮ ಅಂತ ಏನೇನು ವಿಷಯಗಳೆಲ್ಲ ಮಾಡಿಕೊಂಡು ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡದ ಆಳದ ಬಗ್ಗೆ, ಕನ್ನಡದ ನಿರಾಳದ ಬಗ್ಗೆ, ಕನ್ನಡದ ಉಸಿರಿನ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಕನ್ನಡ ಉಳಿಬೇಕು ಬೆಳಿಬೇಕು ಅಂತ ಹೇಳ್ತಾ ಇರ್ತಾರೆ. ಕನ್ನಡ ಇದ್ರೆ ನಾವೆಲ್ಲ, ಕನ್ನಡ ಇಲ್ಲಂದ್ರೆ ನಾವು ಯಾರೂ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾರೆ. ಭಾಳ ಸಂತೋಷ ವಿಷಯ. ಆ ದಿಶೆಯಲ್ಲಿ ಅಲ್ಲಿ ಏನು ಈ ಒಂದು ಕಾರ್ಯಕ್ರಮ ನಡೆದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಮ್ಮ ಮಿತ್ರರು, ವಿಶೇಷವಾಗಿ ಪಾರಿಜಾತವನ್ನು ಸಂಗ್ರಹಿಸಿಕೊಟ್ಟಂಥವರು, ಸಂಖ್ಯಾಬಾಳೆ ಸಂಗ್ರಹಿಸಿಕೊಟ್ಟಂಥವರು, ಅನೇಕ 1-2 ಅವ್ರು ಮಾಡಿದ ಕೆಲಸ ಅನೇಕ ಅಂತ ಒಬ್ಬ ಸಾಹಿತಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಅತ್ಯಂತ ಆತ್ಮೀಯರು ಆದಂತಹ ಈಶ್ವರ ಚಂದ್ರ ಬೆಟಗೇರಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರು ಏನು ಮಾತಾಡಿದರು, ಏನು ಚರ್ಚೆ ಆಯಿತು ಈ 112ನೆಯ ಸಂಸ್ಥಾಪನಾ ದಿನಾಚರಣೆ ನೆಪದಲ್ಲಿ. ಅದು ಯಾವುದಕ್ಕಾದ್ರೂ ನೆಪ ಬೇಕಾಗ್ತದೆ, ಕೂಡೋದಕ್ಕೆ, ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ. ಆ ನೆಪ ಇದೊಂದು. ಇಲ್ಲಿವರೆಗೆ ಇಲ್ಲಿ ಈ ಬೆಳೆದಿತ್ತಂಥ ಕನ್ನಡ ಇವತ್ತು ನಮಗೆಲ್ಲರಿಗೂ ಭಾಳ ಆತ್ಮೀಯ ಮತ್ತು ತಾಯಿಯ ಸುಖವನ್ನು ಕೊಟ್ಟಂಥದ್ದು. ಆ ಎಲ್ಲ ನೆಲೆಯಲ್ಲಿ ನಾವು ಕನ್ನಡಕ್ಕೆ ಋಣಿ, ಚಿರಋಣಿ, 2 ಮಾತಿಲ್ಲ. ಅದರಲ್ಲೂ ಮುಖ್ಯವಾಗಿ ಕನ್ನಡದ ನಾವು ಬದುಕಬೇಕು ಅನ್ನುವಂಥ ಒಂದು ಆಸೆ ಉಳ್ಳಂಥವ್ರು. ಆ ಎಲ್ಲ ನೆಲೆಯಲ್ಲಿ ಏನೇನು ಚರ್ಚೆ ಆಯ್ತು ನೋಡೋಣ ಆ ವಿಷಯಗಳಲ್ಲೇ. ಆ ವಿಷಯದ ಏನು ನಡೀತು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಮ್ಮ ಈಶ್ವರಚಂದ್ರವರು ಹೇಳ್ತಾ ಇದ್ದಾರೆ. ದಯವಿಟ್ಟು ತಾವು ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ನಮ್ಮ ವೀಕ್ಷಕರಿಗೆ. ನಮಸ್ಕಾರ ಸರ್. ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಎನ್ನುವ ಕವಿವಾಣಿತೀರಿ. ನಿನ್ನೆ ಸರ್ ನಮ್ಮ 112ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯನ್ನು ಗೋಕಾಕದ ಬಸವ ಮಂದಿರದೊಳಗೆ ನಮ್ಮ ಗೋಕಾಕ ತಾಲೂಕಾ ಘಟಕದ ಅಧ್ಯಕ್ಷರು ಆಯೋಜನೆ ಮಾಡಿದ್ರು ಸರ್. ಈ ಸಂದರ್ಭದಲ್ಲಿ ಒಂದು ಸಮಾರಂಭದ ಅಲ್ಲಿ ಉಪನ್ಯಾಸಕರಾಗಿರಿ ನಮ್ಮ ಧಾರವಾಡ ಪರಿಸರದಲ್ಲಿ ಬೆಳೆದಂಥ ಹಾಗೆ ಗೋಸಬಾಳ್ ಅನ್ನುವಂಥ ಒಂದು ಪುಟ್ಟ ಗ್ರಾಮ ರೀ. ಈ ಗ್ರಾಮದೊಂದು ಶಿಕ್ಷಕರ ಅಂತ ಅಂದರೆ ಬಾಳೇಶ್ ಬಸವರಾಜ್ ಫಕೀರಪ್ಪನವರವರು ರೀ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಯ ತ್ರಿವೇಣಿ ಸಂಗಮ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಿದ್ರಿ. ಸಮಾರಂಭದ ಅಧ್ಯಕ್ಷತೆಯನ್ನು ಸಹೋದರಿ ಶ್ರೀಮತಿ ಭಾರತಿ ಬಸವರಾಜ್ ಮಧುಬಾಯಿ ಅವರು ವಹಿಸಿದ್ರಿ. ಈ ಸಂದರ್ಭದಲ್ಲಿ ನಮ್ಮ ಗೋಕಾಕ್ ಪರಿಸರದ ಹಿರಿಯ ಸಾಹಿತಿಗಳಂತ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು, ಹಾಗೆ ಸರ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ತಮ್ಮ ಸಹಾಯ ಹಸ್ತವನ್ನು ನೀಡುವಂಥ ಮಹಾಂತೇಶ್ ಗಂಗಪ್ಪನಾಥ ಅವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸರ್ ಕನ್ನಡ ಸಂಸ್ಥಾಪನಾ ದಿನಾಚರಣೆ ನೀವು ಹಿಡಿದ ನೆಪ ಮಾತ್ರ ರೀ. ಒಟ್ಟು ಕನ್ನಡದ ಬಗ್ಗೆ ನಾವು ಎಲ್ಲರೂ ಸೇರಿ ಏನನ್ನು ಮಾಡಬೇಕು, ಈ ಕನ್ನಡದಿಂದ ನಾವು ಬದುಕನ್ನು ಹೆಂಗೆ ಕಟ್ಟಿಕೊಳ್ಳಬೇಕು ಮತ್ತು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಚಿಂತನೆಯನ್ನು ಇಲ್ಲಿ ಮೂಡಿ ಬಂತು ಸರ್. ನಮ್ಮ ಅತಿಥಿ ಉಪನ್ಯಾಸಕರು ನಮ್ಮ ಇವರು ಬಹಳ ಚಂದ ಸರ್ ಫಕೀರಪ್ಪನವರು ಅಂತೇಳಿ ಸರ್. ಯಾಕಂದರೆ ಕನ್ನಡ ನಾಡು ಕಟ್ಟಿದ್ದಾರೆ ರೀ, ಅದಕ್ಕೆ ನುಡಿಗಾಗಿ ಎಲ್ಲರೂ ಸಮಾವೇಶವನ್ನು ಮಾಡಿದ್ದಾರೆ ರೀ. ಇನ್ನು ಕನ್ನಡವನ್ನು ನಂಬಿಕೊಂಡು ನಾವು ಬದುಕುವುದು ಹೇಗೆ, ಬದುಕನ್ನು ಹೆಂಗೆ ಕಟ್ಟಿಕೋಬೇಕು, ಹಾಗೆ ರೀ ಕನ್ನಡವನ್ನು ನಂಬಿ ಬಾಳಿದವರಿಗೆ ಬದುಕು ಕಟ್ಟಿಕೊಳ್ಬೇಕು ಏನೇನು ಆಯಾಮಗಳು ಅದಾವು ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದ್ರು ಸರ್. ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಚಂದ್ರಶೇಖರ್ ಅಕ್ಕಿಯವರು ಕೂಡ ಈ ಕನ್ನಡ ಸಂಸ್ಥಾಪನಾ ದಿನಾಚರಣೆ ನೆಪ ಮಾಡಿ ಹಿಂದಿನ ಶಿವಾವಲೋಕನವನ್ನು ಮಾಡಿದ್ರಿ. ನರಬಡಿ ಕೃಷ್ಣರಾಜ ಅವರು ಒಂದು ರೀ ಅವ್ರೇನು ಇದನ್ನು ನಾಡನ್ನು ಸಂಪದ್ಭರಿತ ಮಾಡಬೇಕಾಗುವಂಥ ದೃಷ್ಟಿಯಿಂದ ರೀ ಆ ಒಂದು ಸಂಸ್ಥಾಪನಾ ಒಂದು ಸಂಸ್ಥೆ ಅಂತ ಮಾಡಿಕೊಂಡಿದ್ರು ಅವ್ರಿ. ಆಮೇಲೆ ಕೆಲ ಕಾಲದ ನಂತರ ಅವ್ರು ಏನಂತಂದ್ರೆ ಕನ್ನಡ ನುಡಿ ನಾಡಿನ ಜೊತೆಗೆ ಸಂಪತ್ತು ಕ್ರೋಢೀಕರಣದ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ, ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ಇದೊಂದು ಏನು ಮಾಡಿದೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತೇಳಿ ಆಮೇಲೆ ಹುಟ್ಟು ಹಾಕಿರಿ. ನಂತರ ವಿಶ್ವೇಶ್ವರಯ್ಯನವರು ಹಾಗೂ ನಂಜುಂಡಸ್ವಾಮಿ ಅವರೆಲ್ಲ ಕೂತ್ಕೊಂಡ್ರಿ. ಆಮೇಲೆ ಬರ್ತಾ ಅದೇತಂದ್ರೆ ರಾಜ ಮನೆತನದಾಗಿದ್ದಂಥ ಹುಟ್ಟಿದಂಥ ಈ ಒಂದು ಕೂಸು ರೀ
ಕನ್ನಡ ಇದ್ರಿ ಅದು ಬರಬರ್ತಾ ಅಂತ ಸಾರ್ವಜನಿಕರು ಇದಕ್ಕೆ ಬಂದ್ರಿ ಈ ಪ್ರತಿಯೊಂದು ಇದರೊಳಗೆ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕವಾಗಿ ಪ್ರತಿಯೊಂದು ರಾಜ್ಯ ಹಾಗೆ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಹೋಬಳಿ ಪ್ರದೇಶಗಳಲ್ಲಿ ಕಲಿತರೆ ಕನ್ನಡ ಸಂಸ್ಥಾಪನಾ ಆಚರಣೆಯನ್ನು ಮಾಡುವುದರ ಜೊತೆಗೆ ಕನ್ನಡದ ಕಕ್ಕುಲಾತೆಯನ್ನು ಮೆರೆಯುವಂತಹ ರೀತಿ ಹಾಗೆ ನಮ್ಮ ಗೋಕಾಕದೊಳಗೆ ನಮ್ಮ ತಾಲೂಕಾ ಘಟಕದವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ರಿ. ಈ ಸಂದರ್ಭದೊಳಗೆ ಸರ್ ವಿಶೇಷವಾಗಿ ಸರ್ ನಮ್ಮ ಕಾರ್ಯಕ್ರಮದ ಒಂದು ನಿರೂಪಣೆ ನಮ್ಮ ಡಾಕ್ಟರ್ ರಾಜಶ್ರೀ ನೀಲಕಂಠ ತೋಟಿಗೆ ಅಂತೇಳಿ ಹಿರಿಯರು ಒಂದು ಚೇತನಶೀಲವಂತ ಉಪನ್ಯಾಸಕರು ಕನ್ನಡ ಬಗ್ಗೆ ಅವರು ನಿರೂಪಣೆ ಮಾಡಿಕೊಂಡು ಬಂದ್ರಿ. ಹಾಗೆ ಸ್ವಾಗತವನ್ನು ಪ್ರೊಫೆಸರ್ ಸುರೇಶ್ ಮುದ್ದಾರ್ ಅವರು ಮಾಡಿದ್ದಾರೆ ಸರ್. ಹಾಗೆಯೇ ನಮ್ಮ ಪ್ರಾಸ್ತಾವಿಕವಾಗಿ ಕೆಲವೊಂದು ನಮ್ಮ ರಾಮಚಂದ್ರ ಕಾಕಡೆ ಸರ್ ಅವರೆಲ್ಲ ಮಾಡಿದ್ರಿ. ಆಮೇಲೆ ಸರಿ ಉಪನ್ಯಾಸ ಭಾಳ ಚಂದ ಮೂಡಿ ಬಂತು ರೀ. ಇದರೊಳಗೆ ಏನಂತಂದ್ರೆ ಅದು ಬದುಕುವ ಒಂದು ಮುಖ್ಯ ಬದುಕಿನ ಬಗ್ಗೆ ಭಾಳ ಚಿಂತನೆ ಆಯಿತು ಸರ್. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ರೀ ಇದು ಕನ್ನಡದ ಬಗ್ಗೆ ಒಂದು ಕಕ್ಕುಲಾತಿಯನ್ನು ಮೂಡಿಸೋದು ಬರಬರಿದ್ರಿ. ಆ ಸಂದರ್ಭದೊಳಗೆ ಸರ್ ನಮ್ಮ ಇದು ಕರ್ನಾಟಕದ ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ನಮ್ಮ ಬೆಡಗೇರಿ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ರೀ ಗೋಸವಾಳ ಅಂತ ಸಣ್ಣ ಗ್ರಾಮ ರೀ. ಆ ಸಣ್ಣ ಗ್ರಾಮದಲ್ಲಿ ಹುಟ್ಟಿರುವಂಥ ಕುಮಾರ್ ಅಭಿಷೇಕ್ ಶಂಕರಯ್ಯ ಮಠದ ಅನ್ನುವಂಥ ಒಬ್ಬರು PUC ಅದರಿಗೆ ಹುಡುಗಾರಿ ನನ್ನ ಕನಸಿನ ಚಿಗುರು ಅನ್ನುವಂಥ ಒಂದು ಕವನ ಸಂಕಲನವನ್ನು ಅವರು ಬಿಡುಗಡೆ ಮಾಡಿದರು ಸರ್. ಅದು ಸಂಸ್ಥಾಪನಾ ದಿನಾಚರಣೆಯನ್ನು ನಿಮಿತ್ತವಾಗಿರಿ. ಮತ್ತು ಭಾಳ ಸುಂದರವಾಗಿ ನಮ್ಮ ಸಹೋದರಿ ಭಾರತಿ ಬಸವರಾಜ ಮಧುಭಾವಿಯವರು ಇದಕ್ಕೆ ಬೆನ್ನುಡಿಯನ್ನು ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹಿರಿಯರೇ ಅನ್ನೋ ಒಂದು ಸ್ಮರಣೆಯನ್ನು ಮಾಡಿದ್ದಾರೆ ಸರ್. ಅದು ಜೊತೆಗೆ ನೀವು ಹೇಳಿದಂಗೆ ಸರ್ ನಮ್ಮ ಜಗದ್ಗುರು ಪರಂಪರೆ ರೀ ಪಂಚಾಚಾರ್ಯ ಸ್ಮರಣೆ ಮತ್ತು ಗೋಸ್ಪಾದ ಹನುಮಂತ ದೇವರು ಬಸವಣ್ಣ ಮಾಚಕನೂರು ಬಸವೇಶ್ವರ ಹೀಗೆಲ್ಲ ಸ್ಮರಣೆ ಮಾಡ್ತಾರೆ. ಪೂಜ್ಯರು ಸರ್ ನಮ್ಮ ಶಿವನ ಸಂಪಾದ ಮಠದ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಪರಮಸೂರಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅವರು ವಿಶೇಷವಾಗಿ ಎಲ್ಲರಿಗೂ ಒಂದು ಸಹಾಯ ಹಚ್ತಾರೆ ಒಂದು ಮಾಡುವಂಥ ಇದ್ರಿ. ಹಾಗೆಯೇ ಈಗ ಬಾಗೋಜಿ ಕೊಪ್ಪದ ಪೂಜ್ಯರು ಸರ್ ಶ್ರೀಮನ್ನಿರಂಜನ ಗಣಚಕ್ರವರ್ತಿ ರೀ ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಾಗೇ ರೀ ಸರ್ ನಮ್ಮ ಸುಣದೋಳಿಯ ಅಭಿನವ ಶಿವಾನಂದ ಮಹಾಸ್ವಾಮಿಗಳು, ನಾಗನೂರಿನ ನಮ್ಮ ರೀ ಮಾತೋಶ್ರೀ ಯಲ್ಲಮ್ಮ ತಾಯಿ ರೀ, ಹಾಗೆ ನಮ್ಮ ಸುವರ್ಣ ತಾಯಿ ಹೊಸಮಠ ಅವರು, ಹಾಗೆ ಸರ್ ನಮ್ಮ ಆಶಯ ನುಡಿಗಳನ್ನು ಶ್ರೀ ಗುರುಚರಣ ಅಂತ ಶ್ರೀ ಲಕ್ಷ್ಮಣ ದೇವತೆ ಚಂದ ಬರೀತಾರೆ. ಈ ಸರ್ ಕವಿ ಕರೋಷಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ತರುಹು ಸದೇತಿ ಪುಷ್ಪಾಣಿ ಮರುದೃಹತಿ ಸೌರಭಂ. ಪುಸ್ತಕ ಎಂಬುದೊಂದು ಬದುಕಿಗೆ ಬುತ್ತಿ ಅಂತೆ ಸರ್. ನೀವು ಮೇಲೆ ಮೇಲೆ ಹೇಳ್ತಾರೆ ಸರ್ ಸುಮ್ಮನೆ ಇದನ್ನು ಕವನ ಬರೆದ್ರೆ ಪುಸ್ತಕ ಬರೋದ್ರಲ್ಲಿ ಬದುಕಿ ಹೆಂಗೆ ಕಟ್ಟಿಕೊತೀರಿ ಅಂತೇಳಿ. ಅದಕ್ಕೆ ಉತ್ತಮ ಚಿಂತನ ತುಂಬಿ ತುಳೆತ್ತಿ ಸದ್ಭಾವನೆ ಇರುತ್ತೀರಿ ಬಾರದ ಚ್ಯುತಿ ಇಷ್ಟಲಿಂಗ ದೇವರಿಗೆ ಅರ್ಪಿಸುವ ಪ್ರೀತಿ ಅಂತೇಳಿ ಅವರು ಬರೀತಾರೆ. ಅಂದರೆ ಕಾವ್ಯ ಆಗಲಿ ನಮ್ಮ ಸಾಹಿತ್ಯ ಆಗಲಿ ಇದಾಗಲಿ ಬದುಕಿಗೆ ಆಸರೆ ಆಗಬೇಕು ಅಂತ ಸಂದೇಶ ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಹೇಳ್ತಾರೆ ಸರ್. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಸಂದೇಶ ಮಾಡಿದ್ದಾರೆ. ಹಾಗೆ ಲೇಖಕ ಸಣ್ಣ ಹುಡುಗದ್ರು ಕೂಡ ಈಗ ಸದ್ಯ PUC ಓದ್ತಾ ಇದ್ದಾರೆ ಹುಡುಗರಿ. ಇವರೊಂದು 11 ಇದರೊಳಗೆ ಪರಿಡಿಯೊಳಗೆ ನಮಗೆ 11 ಚಾಪ್ಟರ್ಸ್ ಅಧ್ಯಾಯಗಳು ಸಿಗ್ತಾವೆ ರೀ. ಅದು ವಿಶೇಷವಾಗಿ ಯಾರಿಗಾಗಿನೂ ಸರ್ ನನ್ನ ತಾಯಿಯ ಪ್ರೀತಿ ಅಂತೇಳಿ ಪ್ರೀತಿಯ ತಂದೆ, ದೇವಲೋಕದ ಗುರು, ಅನ್ನದಾತ, ಸೈನಿಕ, ಗುರು ಅಂತ ಶಿಕ್ಷಕ ಅಂತ 3 ಮಂದಿ ಸರ್. ಯಾಕಂದ್ರೆ ಪರಿಸರ ಸುತ್ತ ಏನು ನೋಡ್ತಿರ್ತಾರೆ ಅಷ್ಟೇ ಸರ್. ಅವ್ನ ಚಿಂತನೆ ಹೆಂಗೆ ಸರ್ ಆತ್ಮವಿಶ್ವಾಸ ರೀ. ಪ್ರತಿಯೊಬ್ಬರಿಗೆ ಹುಡುಗ ಸಣ್ಣವದಾನ ಕರೀ ಆತ್ಮವಿಶ್ವಾಸ ಸಾಧನೆ ಸಾಧ್ಯತೆ ಅದ ರೀ. ಮುಂದೆ ಪರಿಸರ ಬಗ್ಗೆ ಬರಿತಾನೆ ರೀ, ಚಂದ್ರಯಾನದ ಬಗ್ಗೆ ಬರಿತಾನೆ ರೀ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಮ್ಮ ಭಾರತದ ಸಾಧನೆ ಬರಿತಾನೆ ರೀ. ಮುಂದೆ ಈ ಮೊಬೈಲ್ ಬಳಕೆಯ ಬಗ್ಗೆ ಅದರ ಸಾಧಕ ಬಾಧಕಗಳನ್ನು ಹುಡುಗ ಚೆನ್ನಾಗಿ ವಿಶ್ಲೇಷಣೆ ಮಾಡ್ಯಾನ ರೀ. ಇದು ಚಿಕ್ಕದಾದರೂ ಕೂಡ ಸರ್ ಅವನ ಬುದ್ಧಿ ಮತ್ತೆಗೆ ಇದು ಒಂಥರ ರೀ ಒಂಥರ ಕಿರೀಟಗತಿ ರೀ. ಯಾಕಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವಂಥ ಅನ್ನೋಂಗಿರಿ ಸರ್. ಈ ಒಂದು ಬಾಲಕನಿಗೆ ಒಂದು ಮುಂದೆ ಒಂದು ಒಳ್ಳೆಯ ವಿಶ್ವಾಸ ಸರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನಮಗೆ ಅಷ್ಟ ಮುಖ್ಯ ಇದೆ. ಯಾಕಂದರೆ ಇವತ್ತಿನ ಬಾಲಕರೇ ನಾಳಿನ ರಾಷ್ಟ್ರವನ್ನು ಆಳುವಂಥ ನಾಗರಿಕರು. ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ರೀ, ಅವರ ಬುದ್ಧಿಮತ್ತೆ ವಿಕಾಸ ಆಗುವಾಗೆ ರೀ, ಅವರಿಗೆ ಪರಿಸರ ಅನುಕೂಲ ಆಗಬೇಕು ರೀ, ಸಮಾಜ ಸಹಕಾರ ನೀಡಬೇಕು, ಜೊತೆಗೆ ಅವರ ಒಂದು ಆರ್ಥಿಕ ಭದ್ರತೆಗೆ ಇದೊಂದು ಬುನಾದಿ ಆಗಬೇಕು. ಅಂದರೆ ಇದನ್ನು ನಾವು ಕನ್ನಡದಿಂದ ಕಟ್ಲಿಕ್ಕೆ ಸಾಧ್ಯ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಕನ್ನಡ ಕಲಿಬೇಕಾದ್ರೆ ಕನ್ನಡ ಕಲಿತವರಿಗೆ ಅವ್ರಿಗೆ ಉದ್ಯೋಗ ಅವಕಾಶಗಳು ಸಿಗಬೇಕು ರೀ, ಅವರ ಬದುಕನ್ನು ಗಟ್ಟಿ ಮಾಡಿಸುವಂಥ ಒಂದು ಯಾವುದು ಆಸರೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನಮ್ಮ ಒಂದು ಸಣ್ಣ ಬಾಲಕ ಇದ್ದರೂ ಕೂಡ ಸರ್ ಅಭಿಷೇಕ ಬಹಳ ಒಂದು ಸುಂದರವಾದ ಒಂದು ಕೆಲಸವನ್ನು ಮಾಡಿರ್ತಾರೆ. ಅಲ್ಲಿ ನೆರೆದಂಥ
ಎಲ್ಲ ಕನ್ನಡ ಅಭಿಮಾನಿಗಳು ಪ್ರೀತಿಯಿಂದ ಅವರಿಗೆ ಒಂದು ಸ್ವಲ್ಪ ಒಂದು ಒಳ್ಳೆಯ ಇದನ್ನು ಹೇಳಿದ್ರು ರೀ. ಹೀಗಾಗಿ ಅಲ್ಲಿ ಒಂದು ಪರಿಸರದೊಳಗೆ ಕನ್ನಡವನ್ನು ನಾವು ನಂಬಿಕೊಂಡು ಬದುಕಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಕನ್ನಡ ಕಲಿತ ಮೇಲೆ ಕನ್ನಡದಾಗ ನಾವು ಬದುಕು ಅನ್ನೋದೊಂದು ಪ್ರಶ್ನೆ ಬರ್ತದೆ ರೀ. ನಾವು ಯಾಕಂದರೆ ಈಗ ಕನ್ನಡದಾಗ ಬದುಕಿದವರಿಗೆ ಉದ್ಯೋಗಾವಕಾಶಗಳು ಸಿಗಬೇಕು ಅಂದ್ರೆ ಅವ್ರ ಬದುಕು ಇದಾಗಬೇಕು. ಆ ದೃಷ್ಟಿಯಿಂದ ಚಿಂತನೆ ಆಯ್ತು ರೀ. ಅದು ಚಿಂತನ ಅಲ್ಲಿ ಏನು ನಡೆದ ನೀವು ಹೇಳಿದ್ರಿ. ಈಗ ನಾವು ಹೇಳುವಂಥದ್ದು ಇಷ್ಟ ಈ ಸಂದರ್ಭದಲ್ಲೇ ನಮಗೆ ಅನಿಸಿದ ಮಾತುಗಳು. ಒಳ್ಳೆ ಹುಡುಗ ಅಭಿಷೇಕ, ಸಣ್ಣ ವಯಸ್ಸಿನ ಹುಡುಗ ಬರಿತಾ ಇದ್ದಾನೆ, ಬರಿಬೇಕು ಸರ್. ಕನ್ನಡದಲ್ಲೇ ಬರಿತಾ ಇದ್ದಾನೆ, ಭಾಳ ಸಂತೋಷ, ಬರೀಲಿ. ಆದರೆ ನಮ್ಮಲ್ಲಿ ಒಂದು ದುರಂತದ ಹೇಳಿ ಸರ್, ಏನಂದ್ರೆ ಈ ಬರೆದನ್ನು ಕೊಂಡು ಓದುವ ಸಮಾಜ ನಮ್ಮಲ್ಲಿಲ್ಲ. ಅದು ಬೇಕು ಸರ್, ಮುಖ್ಯ. ಯಾಕೆ ಕೊಂಡು ಓದುದಿಲ್ಲ ಬೇರೆ ವಿಷಯ, ಮತ್ತೆ ಚರ್ಚೆ ವಿಷಯ ಅದಿಲ್ಲ. ಆದ್ರೆ ಬೇಕದು. ಆದ್ರೆ ಕೊಂಡು ಓದು ಇದ್ದಾಗ ಮಾತ್ರ ಈ ಬರಗಾರಕ್ಕೆ ಬದುಕದ. ಇಲ್ಲ ಅಂತಂದ್ರೆ ಪ್ರಿಂಟ್ ಹಾಕಿ ಇದ್ದು ಒಂದು 4 ರೂಪಾಯಿಗಳನ್ನು ಕಳ್ಕೊಂಡು ಕೂಡುವಂಥ ಅನೇಕ ಲೇಖಕರು ನಾನು ನೋಡ್ತಾ ಇದ್ದೀನಿ. ವಾಸ್ತವ ಸರ್ ನೀವು ಹೇಳೋದು. ಇದನ್ನ ಯಾಕಂದ್ರೆ ಯಾರು ಪ್ರಕಾಶಕ ಹಿಡ್ಕೋಬೇಕು, ಅವ್ರ ಬೆನ್ನ ತಗೋಬೇಕು. ಆ ಪ್ರಕಾಶಕ ಇದ್ದಂಥವ್ರು ಅದ್ರಲ್ಲಿ ಮೌಲ್ಯದೂ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ವ್ಯವಹಾರ ಮಾಡ್ಕೊಂಡು ನಮ್ಗಡೆ ಕಂಪ್ನಿ ಹೋಗೋದು, ಕಮಿಷನ್ ಹೊಡೋದು, ಆ ಪುಸ್ತಕ ಹಾಕಿ ಲೈಬ್ರರಿಗೆ ಹಾಕಿದಾಗ ಲೈಬ್ರರಿ ಒಳಗೆ ಸಹಿತ ಇದನ್ನು ಓದ್ತಾರೋ ಇಲ್ಲ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಇವ್ ನಾಳೆ ಇವಾಗ ಗೊರಲ್ ಎತ್ತಕೊಂಡು ಗೊತ್ತಿಲ್ಲ. ಬಟ್ ಅದು ಏನೂ ಇಲ್ಲ ನಿಮ್ಮ ಮುಂದೆ. ಆದ್ರೆ ಈ ಹುಡುಗನಿಗೆ ಈಗ ಬರಿತಾ ಇದ್ದಾನೆ, ಸಣ್ಣ ವಯಸ್ಸಿನ ಹುಡುಗ, ಅಭಿರುಚಿ ಮೂಡ್ಯದ, ಸಾಹಿತ್ಯ ಮೂಡಬೇಕು, ಒಳ್ಳೇದನ. ಅದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ. ಕೊಂಡು ಓದುವಂತ ಸಮಾಜದಾಗ ಪಾಪ ಈ ಕೂಸ್ ಏನು ಮಾಡ್ತದ ಅನ್ನುವಂಥ ಒಂದು ದೊಡ್ಡ ಮೂಲಭೂತ ಪ್ರಶ್ನೆ ಅದ. ನಾವು ಇದನ್ನ ಬರ್ಕೋದು ಹೋಗ್ಬಿಟ್ಟಪ್ಪ ಅಂದ್ರೆ ನಾಳೆ ಒಂದು ಬದುಕಾಗ್ತದೇನು. ಇವತ್ತು ಈ ಕರ್ನಾಟಕದಲ್ಲಿ ಎಷ್ಟು ಜನ ಬರದ ಪುಸ್ತಕಗಳನ್ನ ಬರದ ಬದುಕವ್ರದವರು ನೀವು ಕೌಂಟ್ ಮಾಡಿ ತೆಗೆದಾಗ ನಿಮಗೆ ಮನ್ಮೇಲೆ ಒಬ್ರು ತಿರ್ಕೊಂಡಂತ ನಮ್ಮ ದೊಡ್ಡ ಲೇಖಕರು, ಕಾದಂಬರಿಕಾರರು ಯಾರವರು ನಮ್ಮ ಸರಸ್ವತಿ ಸಮ್ಮಾನ ಪಡೆದಂಥವ್ರು ಅವ್ರನ್ನೆಲ್ಲ ನಾವು ನೋಡಿದಂತ ನಮ್ಮ ಯಾರು ಭೈರಪ್ಪನವ್ರು ಎಂದು ಅಪರೂಪದವರು. ಅವರಂತ ಬರವಣಿಗೆ ಜನಕ್ಕೆ ಮುಟ್ಟುವಂಥ ಬರವಣಿಗೆ, ಜನರನ್ನು ಓದಿಸ್ಕೊಂಡು ಹೋಗುವಂಥ ಬರವಣಿಗೆ ಎಲ್ಲರಿಗೂ ಸಾಧ್ಯ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅವ್ರ ವಿಷಯ ಆಯ್ಕೊಡೋದಾಗಿರ್ಬೋದು, ಮತ್ತೆ ಹಂಗೆ ಇನ್ನೂ ಅನೇಕ ಲೇಖಕರು ಇದಾರೆ. ಇವತ್ತು ನಾವು ಕುವೆಂಪುರ ಬಗ್ಗೆ ಭಾಳ ಮಾತಾಡ್ಬೋದು. ಆದರೆ ಕುವೆಂಪುನ ಇವತ್ತೇನು ರಾಮಾಯಣ ದರ್ಶನ ಮೊದಲ ಎಷ್ಟು ಜನ ನಿಮ್ಮಂಥ ವಿದ್ವತ್ತಿದ್ದವ್ರು ಓದಿದ್ದೀವಿ. ಅದು ನಾನು ಉದ್ದೇಶ ಒಂದೇ ಇಲ್ಲ. ಅದನ್ನು ಓದುವಂಥ ಒಂದು ಮಟ್ಟ ನಮ್ಮಲ್ಲಿ ಐತೇನೋ ಇಲ್ಲೋ ಗೊತ್ತಿಲ್ಲ. ಅದು ಬೆಳೆಸಬೇಕಾಗ್ಯದ ನಾವು. ಅದು ಬೆಳೆಸ್ಬೇಕು. ಅದು ಬೆಳೆಸಿದಾಗ ಲೇಖಕ್ಕೆ ಬೆಲೆ ಬರ್ತದ. ಅಲ್ಲ ರೀ, ಪಾಪ ಜೆ ಶಿವರುದ್ರಪ್ಪನವ್ರು ಒಂದು ಹಾಡು ಒಂದು ಕಡೆ ಹೇಳ್ತಾರ, ನಾ ಬರೀದಷ್ಟೇ ಕೆಲಸ ಓದ್ರಿ ಬಿಡ್ರಿ ಅನ್ನೋ ಹಾಡುವೇನೋ ನಾನು ಹೇಳ್ತಾರ. ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು, ಓದುಗ್ರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಷ್ಟು ನೋವಾಗಿರ್ಬೇಕು ಅನ್ನೋದು ನೆನಪಿಸ್ಕೊಂಡ ನಾ ಹೆಜ್ಜೆ ನಾ ಹೇಳುವಂತ ಉದ್ದೇಶ ಈ ಸಂದರ್ಭದಾಗ ಈ ಮಗು ಬರೆದದ್ದು ಖುಷಿ ಅದನ, ಅವ್ರ ಎಲ್ಲರೂ ಖುಷಿ ಅದಾರ. ಆದ್ರೆ ವಾಸ್ತವ ಏನಂತಂದ್ರೆ ಈ ದೇಶದಲ್ಲೇ ಮತ್ತೊಂದು ಮೂಲಕ್ಕೆ ಬರ್ಬೇಕಾಗ್ತದ. ಕೊಂಡು ಓದೋರು ಯಾರು? ಇಲ್ಲಿ ಜನಸಂಖ್ಯೆ ಸಾಕಷ್ಟು 40 ಕೋಟಿ ಇದೀವೋ 50 ಕೋಟಿ ಇದೀವೋ, ಇದನ್ನು ಓದೋರು ಎಷ್ಟು ಬದುಕೊಂಡು ಸರ್. ಇಲ್ಲಿ ಇವನ್ ಇವತ್ತು ಪತ್ರಿಕೆಗಳ ಸಹಿತ ಪ್ರಿಂಟ್ ಆಗಿ ತಗೊಳ್ಳೋಂಥ ಮಂದಿ ಇಲ್ಲ. ಇವನ್ ಪೇಪರ್ ತಗೊಂಡ್ರೆ 10 ಮಂದಿ ಓದ್ತಾರ, 20 ಮಂದಿ ನೋಡ್ತಾರ ಅದನ್ನ. ಸರ್ ನೀವು ಹೇಳುವಂಥ ಮಾತನ್ನ ಸರ್, ನನ್ನ ಕನಸಿನ ಜೀವನದ ಹುಡುಗರಿ ತನ್ನ ಸಣ್ಣವರಿದ್ರು ಕರೆ ತನ್ನ ಭಾವನೆಗಳು ಹೇಳ್ತಾರೆ. ನೀವು ಹೇಳ್ತೀರಿ ಸರ್, ರೈತ ಸರ್, ಜವಾನ, ಶಿಕ್ಷಕ. ಒಂದು ಕವನ ಬರ್ತಾನೆ ಸರ್, ಇದು ರಾಜ್ಯ ಮಟ್ಟದ ಕವಿಗೋಷ್ಠಿಗೆ ಆಯ್ಕೆ ಅಂತ ಒಂದು ಕವನ ಸರ್. ಅವ ಅನ್ನದಾತನ ಬಗ್ಗೆ ಬರೀತಾನೆ ರೈತನ ಬಗ್ಗೆ ರೀ. ರೈತನು ಹೊಂದಿದರೆ ಉನ್ನತಿ, ಜಗದಲ್ಲಿ ಆಗುವುದು ಪ್ರಗತಿ. ರೈತನು ಒಂದು ಕ್ಷಣ ನಕ್ಕರೆ ನಾವು ಇರುವೆವು ಸುಖಕರೆ. ತಾಹರಕಲು ಬಟ್ಟೆ ಧರಿಸಿ ದುಡಿಯುವನು ರೈತ ನಮಗೋಸ್ಕರ. ನಮ್ಮ ದೇಶದ ಬೆನ್ನೆಲುಬು ರೈತ, ಹಸಿದ ಹೊಟ್ಟೆಗೆ ಅನ್ನದಾತ, ನಿಸ್ವಾರ್ಥ ಸೇವೆಯ ಹೃದಯವಂತ ರೈತ. ಬೆವರಿನ ಮಳೆ ಸುರಿಸಿ ಅನ್ನ ನೀಡುವ ಅನ್ನದಾತ, ಬೆಳೆಗಳಿಗೆ ಜನ್ಮ ನೀಡುವ ಜನ್ಮದಾತ, ಶಕ್ತಿಯುಕ್ತಿಯಲ್ಲಿ ರಾಮನ ದೂತ, ಭೂತಾಯಿಯ ಪರಮ ಭಕ್ತ ರೈತ. ಈತ ನಮ್ಮ ದೇಶದ ರೈತ, ನಮಗೆಲ್ಲರಿಗೂ ಅನ್ನದಾತ ಅಂತೇಳಿ ಒಂದು ಕವನ ಬರ್ತಾನೆ. ಸಣ್ಣ ಬಂದು ಏನು ಹೇಳಿದ್ರು ಸರ್, ರೈತನ ಇಲ್ಲಿ ಬದುಕಕ್ಕೆ ಆಗ್ತಾ ಇಲ್ಲ. ಆ ರೈತ ಕೊಂಡು ಓದುದು ಯಾವಾಗ? ನಾನು ಮ್ಯಾಕ್ಸಿಮಮ್ ರೈತರದಾರಿ ದೇಶದೊಳಗೆ ಅವ್ರಿಗೆ ಮಾರ್ಕೆಟ್ ಇಲ್ಲ, ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅಂದಾಗ ನಡಿಕಿನವ್ರು ಮಾರಿ ಅವ್ರು ದುಡ್ಡು ಮಾಡ್ಕೊಂಡು ದಲಾಲಿ ಸಂಸ್ಕೃತಿ ಇಲ್ಲದ ನಮ್ಮಲ್ಲಿ. ಆ ದಲಾಲಿ ಸಂಸ್ಕೃತಿ ಅವರಿಗೆ ಓದುವ ಚಟ ಇಲ್ಲ. ಅವರು ಇದ್ರೂ ಸಹಿತ ಭಾಳ ಕಡಿಮೆ ಜನ ಎಷ್ಟು ಕೊಂಡು ಓದ್ತಾರೆ. ಆ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಕೊಂಡು ಓದ್ಬೇಕಾ ಅಂತ ಒಬ್ಬಕ್ಕೆ ಯಾರಪ್ಪ ಸಾಮಾನ್ಯ ಜನ, ರೈತ ಆಗಿರ್ಬೋದು, ಬಡ ಕೂಲಿಕಾರ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ಅವರು ಎಷ್ಟು ಜನ ಕರೆದಿದ್ದಾರೆ,
ಈ ಕವನಗಳನ್ನ ಅವ್ರು ಅರ್ಥ ಮಾಡ್ಕೋತಾರೆ ಅನ್ನೋ ಸಹಿತ ಪ್ರಶ್ನೆ ಐತಿ. Correct. ನಿಮಗೆ ಕಬ್ಬು ರುಚಿ ಹೆಚ್ಚಿದಾಗ ಅದನ್ನ ಸೀಳಿ ರುಚಿ ಗೀರ್ತೀರಿ. ಅದಕ್ಕಾಗಿ ನಾ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ ಇದನ್ನ ಬರೀದ್ ಬಿಡಬೇಕು ಅಂತಲ್ಲ, ನಾ ಹೇಳುವಂಥದ್ದು ಎಲ್ಲಿವರೆಗೆ ಆರ್ಥಿಕವಾಗಿ ಭದ್ರತೆ ಆಗುತ್ತೆ. ಇವತ್ತು ನೋಡ್ರಿ ಇಂಗ್ಲೆಂಡದಲ್ಲೇ, ಅಮೆರಿಕದಲ್ಲೇ ಅಥವಾ ಯುರೋಪಿಯನ್ ದೇಶಗಳಲ್ಲೇ ಒಬ್ಬ ಕವಿ ಬದುಕ್ತಾನಲ್ಲಿ ಬರೆದು ಬದುಕ್ತಾನೆ, ಇಲ್ಲಿ ಬದುಕುದಿಲ್ಲ. ಇದು ನಾವು ತಿಳ್ಕೊಬೇಕಾಗಿದೆ ಅಂದ್ರೆ ಒಂದು ನಮ್ಮಲ್ಲಿ ಶಿಕ್ಷಣ ಇಲ್ಲ, ಎರಡನೇ ಶಿಕ್ಷಣ ಕೂಡ ಪ್ರವೃತ್ತಿ ನಮ್ಮಲ್ಲಿಲ್ಲ. ನಾವು ಶಿಕ್ಷಣಕ್ಕೆ 2 ಪೈಸಾ ಖರ್ಚು ಮಾಡ್ತೀವಿ 1 ರೂಪಾಯಿದಲ್ಲಿ. ಅಂದಾಗ ನಮ್ಮಲ್ಲಿ ಬರೋ ಓದುವಂಥ ಪ್ರವೃತ್ತಿ ಬೆಳೆಯುವಂಥ ಅಟ್ಲೀಸ್ಟ್ ಮಿನಿಮಮ್ ಹೈಯರ್ ಎಜುಕೇಶನ್ ಸಿಕ್ಕತ್ತೆ ಇವರಿಗೆ ಇಲ್ಲ. ಎಷ್ಟೋ ಮಕ್ಕಳು 8ನೇದು 9ನೇದು 10ನೇದು ಬಿಟ್ಟು ಹೋಗಿಬಿಡ್ತಾರೆ. ಅಲ್ಲಿ ಓದುವಂಥ ಪ್ರವೃತ್ತಿ ಇಲ್ಲ. ಹೊಟ್ಟೆ ಸಲುವಾಗಿ ಎದ್ದ ತಕ್ಷಣ ದುಡಿಲಿಕ್ಕೆ ಹೋಗುವಂಥ ಪ್ರಸಂಗ. ಅದಕ್ಕಾಗಿ ನಾವು ಹೇಳೋದು ಉದ್ದೇಶ ಅಂದ್ರೆ ಇಲ್ಲಿ ಒಂದು ರೈತ ಅವ ಸ್ವತಃ ಗಳಿಸಿ ಸಾಲ ಮಾಡಲಾರದ ಲಾಭದ ದಂಧೆ ಮಾಡುವಂಗ ಅದನ್ನ ಮಾಡು, ರೈತ ಗಟ್ಟಿ ಮಾಡಿರೋದು. ಇಲ್ಲ ಅಂದ್ರೆ ಇವತ್ತು ಅನಿವಾರ್ಯ ಐತಿ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗದವರು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಕಲಿತು ಎಲ್ಲರೂ ಬರ್ತಾರೆ. ಇವತ್ತು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಮ್ಯಾಥ್ಸ್ ಬೇಕು, ಇಂಗ್ಲೀಷ್ ಬೇಕು, ಅದನ್ನು ಕಲಿಸಿ ಆಮೇಲೆ ಎಲ್ಲರೂ ಬಂದಂತ ಬೇಕಾದ್ರೆ ಇದು ಮಾಡಿಸ್ರಿ ಇದನ್ನ. ಇಲ್ಲ ಪಾಪಿ ಮಕ್ಕಳಿಗೆ ಭವಿಷ್ಯದಂಗೆ ಆಗ್ತದೆ. ನಾವು ಕಳ್ಕಳಿ ಸಂದರ್ಭ ಆ ನಿಟ್ಟಿನಲ್ಲಿ ಸರ್ ಆ ಬಾಲಕ ಸರ ಈ ಶಿಕ್ಷಕರು ಏನದಾರಲ್ಲ ಅವರಿಗೆ ಕಲಿಸಿದಂಥ ಶಿಕ್ಷಕರು, ಅವು ಕಲಿತಂಥ ಶಾಲೆಗಳು ಅವುಗಳನ್ನು ಕೂಡ ಸಹ ಸ್ಮರಣೆ ಮಾಡ್ತಾರೆ. ಅವರ ಒಂದು ಮಾರ್ಗದರ್ಶಕ ಗಟ್ಟಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಹಂಬಲದಿಂದ ಸರ್. ಈಗ ಪಿಯುಸಿಯಲ್ಲಿ ಯಾವ್ದನ್ನು ಓದ್ತಾ ಇದ್ದಾನೆ ಹುಡುಗವ? ಈ ಸೈನ್ಸ್ ಓದ್ತಾ ಇದ್ದಾನೋ, ಆರ್ಟ್ಸ್ ಓದ್ತಾ ಇದ್ದಾನೋ, ಕಾಮರ್ಸ್ ಓದ್ತಾ ಇದ್ದಾನೋ? ಈಗ ಹುಡುಗ ಓದ್ತಾ ಇರೋದು ಆರ್ಟ್ಸ್ ಓದ್ತಾರೆ. ಆರ್ಟ್ಸ್ಗೆ ಇವತ್ತು ನೀವು ಬೇದ್ರ ಬೈ ನನಗೆ ಗಟ್ಟಿ ಇಲ್ಲ. ಆರ್ಟ್ಸ್ ಓದುವಂತ ಮಕ್ಕಳಿಗೆ ಮತ್ತೆ ಇಂಗ್ಲಿಷ್ ಮಾಧ್ಯಮ ಮಾಡದೆ ಹೋಗಿದ್ರೆ ಆ ಮಕ್ಕಳಿಗೆ ಇಲ್ಲಿ ಭವಿಷ್ಯನೇ ಇಲ್ಲ. ಅಂದ್ರೆ ನಿಮ್ಗೆ ನೂಲು ಹೇಳಬೇಕಾಗಿದೆ ಇದನ್ನ. ಆ ಮಕ್ಕಳು ನೀವು BA ಕಲಿಸ್ರಿ, MA ಕಲಿಸ್ರಿ, MCOM ಕಲಿಸ್ರಿ, ಆ ಮಕ್ಕಳಿಂದ ಕರ್ನಾಟಕದ ಈ ಭಾರತ FDC ಆಗ್ಬೋದು, SDC ಆಗ್ಬೋದು. ಅದಕ್ಕಿಂತ ಹೆಚ್ಚು IAS KS ಇವತ್ತು ಆಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಅದ್ರಲ್ಲಿ ಇಂಗ್ಲೀಷನ್ನು ಇಟ್ಟಿದ್ದಾರೆ. ಇಂಗ್ಲೀಷ್ ಬಂದ್ರೆ ಮಾತ್ರ ನೀವು IAS ಆಗ್ತೀರಿ. ಇವತ್ತು ಚಾಲೆಂಜ್ ಮಾಡಿ ಹೇಳುವಂಥ ವಿಷಯ ಇದು. ಇವತ್ತು ಇಂಗ್ಲೀಷ್ ಬಂದ್ರೆ, ಮ್ಯಾಥ್ಸ್ ಬಂದ್ರೆ ಮಾತ್ರ ಯು ವಿಲ್ ವಿನ್ ದ IAS or KS. ಇಲ್ಲಾಂದ್ರೆ ಬರೀ ಕನ್ನಡ ಮಾಧ್ಯಮ, ಪ್ಯೂರ್ ಕನ್ನಡ ಮಾಧ್ಯಮ ಕಲಿತ ಇಂಗ್ಲೀಷ್ ಕಲಿದೇ ಹೋದ್ರೆ ನೀವು ಈ ರಾಜ್ಯದ SDC FDC ಮ್ಯಾಕ್ಸಿಮಮ್ ಭಾಳ ಅಂದ್ರೆ PDO ಇಸ್ ದ ಗ್ರೇಟೆಸ್ಟ್ ಪೋಸ್ಟ್ ಟು ದೆಮ್ ಅನ್ನೋ ಪ್ರಸಂಗ ಇವತ್ತೈತಿ. ಅದಕ್ಕಾಗಿ ನಾವು ಹೇಳೋದು ಈ ಮಕ್ಕಳು ಶಿಕ್ಷಣ ಕೊಡುವಂಥದ್ದೇನು, ಕನ್ನಡ ಕಲೀರಿ, ಪ್ರೀತಿಸ್ರಿ, ಬೈರೀರಿ, ಎಲ್ಲ ಮಾಡಿರಿ. ಜೊತೆಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸನ್ನು SLC ಬರೋದ್ರೊಳಗೆ ಇಂಗ್ಲೀಷ ಮಿನಿಮಮ್ 20 ಸಾಲಗಳನ್ನು ಸ್ವಂತ ಯಾವುದೇ ವಿಷಯ ಬರೆಯುವಂಥದ್ದು ವಿದೌಟ್ ಮಿಸ್ಟೇಕ್ ವಿತ್ ಗ್ರಾಮೆಟಿಕಲಿ ಇಂಗ್ಲೀಷ್ ಒಳಗೆ ಬರಬೇಕು. ಮತ್ತು 30 ತನ ಮಗ್ಗಿ ನೀರು ಕೊಡೋದಂಗೆ ಹೇಳ್ಬೇಕು, ರೀತಿಗೆ ಇಷ್ಟು ಬಂದಾಗ ಮುಂದಿನ ಎಲ್ಲ ಮಾಡಿರಿ ಯೋಗ್ಯ ನನ್ನ ಅಭಿಪ್ರಾಯ. ವಾಸ್ತವ ನಾನು ಅವ್ರು ಕೂಡ ಹುಡುಗನ ಕೂಡ ಮಾತಾಡಿದ್ದೀನಿ ಸರ್. ಯಾಕಂದ್ರೆ ಬೆಳೆಯುವಶ್ರೀ ನನ್ನ ಕನಸಿನ ಚಿಗುರು ಇಲ್ಲರಿ. ಈ ಸರ್ಕಾರಿ ಶಾಲೆಗಳಲ್ಲಿ PUC ಆರ್ಟ್ಸ್ ಹುಡುಗರಿಗೆ ಇಂಗ್ಲೀಷ್ ಮಾಧ್ಯಮ ಕಲಿಸುವಂತ ಮಾಸ್ಟರ್ಗಳ ಸಹಿತ ಕಡಿಮೆ ಆಗೋಗ್ಬಿಟ್ಟಿದ್ದಾರೆ. ಇಲ್ಲಂದ್ರೂ ಅಡ್ಡಿ ಇಲ್ಲ. ಕನ್ನಡ ಮಾಧ್ಯಮ ಕಲಿತಂಥ ಮಕ್ಕಳು ಅತ್ಯಂತ ಕಲಿಯುವ ಸಮಯ 16ರಿಂದ SLC ಮುಗಿದ್ಗಳು 16 ವಯಸ್ಸು ಆಗ್ತದೆ. 16ರಿಂದ 25 ವಯಸ್ಸು ತನ 21 ತನ ಬರೀ ಕನ್ನಡ ಮಾಧ್ಯಮ ಕಲ್ಕೊಂಡು ಹೋದ್ರಪ್ಪ 5 ವರ್ಷ ಅವ್ನು ಬದುಕೋ ದೊಡ್ಡ ಟೈಮ್ ಹೋಗ್ಬಿಡ್ತಾವ ಅವಾಗ. ಬರೋಬ್ಬರಿ ಸರ್. ಅದಕ್ಕೆ ನಾವು ಹೇಳೋದು ನಮ್ಮ ಮತ್ತು ಸಜೆಷನ್ ಕೊಡುವಂಥದ್ದು. ನಾವು ಕನ್ನಡ ಬಗ್ಗೆ ಪ್ರೀತಿ ಇಲ್ಲ ಅಂತಲ್ಲ, ಆದ್ರೆ ಕನ್ನಡಕ್ಕೆ ಭವಿಷ್ಯ ಈ ರೀತಿ ಐತಿ ಇವತ್ತು ನಾವು ಮಾಡಿಟ್ಟಿವಿ. ವಾಸ್ತವ ನೀವು ಹೇಳ್ತಾರೆ ಬರಬರಿ ಅದ ಸರ್. ಆದ್ರೆ ಈ ಒಂದು ಬಾಲಕ ಅಭಿಷೇಕ್ ಅದನ್ನ ಸರ್ ಅವನಲ್ಲಿ ಒಂದು ಛಲಗಾರಿಕೆ ಅದ ರೀ. ನಾನು ಒಬ್ಬರು ಬಾರಿ ನಾನು ಮಕ್ಕಳು ಇದ್ರು ಬಲಿ ಆಗಬಾರ್ದು ಅಂತದಕ್ಕೆ. ಅದಿಲ್ಲ ಬಲಿ ಆಗೋಲ್ರಿ. ಅವನಲ್ಲಿ ಒಂದು ಛಲಗಾರಿಕೆ ಅದ ರೀ. ಕನ್ನಡದೊಳಗೆ ಅದನ್ನು ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಅದಮ್ಯ ಉತ್ಸಾಹ ಅದ ರೀ. ಅದಕ್ಕೆ ನೀವೆಲ್ಲ ಒಂದು ಗುರು ಹಿರಿಯರಿ ಪ್ರೋತ್ಸಾಹ ಅದ ರೀ. ಮತ್ತು ಮಾತಿನ ಒಂದು ಆತ್ಮಬಲ ಅನ್ನೋದು ಅದ ನೋಡಿ ಸರ್, ಅದು ಭಾಳ ಶ್ರೇಷ್ಠ ಅದ ರೀ. ಅದು ಯಾವುದೇ ಮಾಧ್ಯಮದಾಗ ಕಲ್ತರು ಸಹಿತ ರೀ ನಾ ಇದನ್ನು ಸಾಧಿಸಬೇಕು. ಇದು ಮಾಡಿದ್ದಂಥ ಕೆಲಸ ರೀ ಅದನ್ನು ಸ್ವಯಂ ಪ್ರೇರಣೆಯಿಂದ ರೀ SLC ಆದ ನಂತರ ರೀ ಬಿಡುವಿನ ವೇಳೆಗಾಗಿ ಮಾಡಿದ್ದಂಥ ಕೆಲಸ ರೀ. ಇದು ಚಿಗುರು ರೀ. ಅದಕ್ಕೆ ಅವನು ನನ್ನ ಕನಸಿನ ಚಿಗುರು ಅಂತ ನಾವು ಎರಡು ಮಾತಾಡ್ತಾ ಇಲ್ಲ, ಪ್ರತಿಭೆ ಮಾಡ್ತಾ ಇಲ್ಲ, ವಿರೋಧಲ್ಲ. ನಾವು ಹೇಳೋದು ಆ ಚಿಗುರಿನ ಸಮಯದಲ್ಲಿ ಅವನಿಗೆ ನಾವು ಇವತ್ತು ಕೇಳ್ಬೇಕಾಯ್ತು ಅವ್ರು ನಾವು ಭೇಟಿ ಕೇಳುವಂಥದ್ದು ಒಂದೇ. ನಿನಗೆ 30 ತನ ಮಗ್ಗಿ ಬರ್ತಾನಪ್ಪ, ಮತ್ತೆ ನಿನಗೆ 20 ತನ 20 ಸಾಲ ತನ ಒಂದು ಯಾವುದೋ ವಿಷಯ ಕೊಟ್ಟರು ಇಂಗ್ಲೀಷ್ ಬರೀ ಶಕ್ತಿ ಐತೇನಪ್ಪ ಅನ್ನುವಂಥದ್ದು. ಯಾಕಂದ್ರೆ ಈ ಕನ್ನಡ ಮಾಧ್ಯಮ ಹುಡುಗ PUC ಫಸ್ಟ್ ಇಯರ್, ಇನ್ನು ಮುಂದಿನ 5 ವರ್ಷ ಏನು ಮಾಡ್ತಾನೆ, 4 ವರ್ಷ ಏನು ಮಾಡ್ತಾನಪ್ಪ ಅಂತ ಫಸ್ಟ್ ಇಯರ್ ಸೆಕೆಂಡ್ ಇಯರ್ BA. ಆ BAಗೆ ಹೋಗಿ ಮತ್ತೆ ಹೋಗಿ ಬರೋದಿಲ್ಲ. ಈ 5 ವರ್ಷ ಹೋಗಿಬಿಡ್ತದೆ. 5 ವರ್ಷ ಕನ್ನಡ ಮಾಧ್ಯಮ ಮಾಡಿದ್ರೆ ನಾಳೆ ಇವ್ರಿಗೆ IAS ಬಾಗಿಲು ತೆರೆಯಕ್ಕೆ ಸಾಧ್ಯನೇ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಹೇಳ್ತೀನಿ ಕೇಳಿ ನೀವು, ಇಂಗ್ಲೀಷ್ ಬರದೇ ಇದ್ರೆ ನೀವು ನೆವರ್ ಪಾಸ್ ದಟ್ ಎಕ್ಸಾಮ್ ಪ್ರಿಲಿಮಿನರಿ.
ಇದು ಬೇಕಾದ್ರೆ ನಮಗೆ ಚಾನ್ ಬೇಕಂತಂದು ನಿಲ್ಲಿಸಲು ಹೇಳ್ತಾನೆ ಈ ಮಾತನ್ನ. ಒಪ್ತೇನ್ರಿ ಒಪ್ಪುವುದಲ್ಲ, ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬದುಕನ್ರಿ ಅವ್ನೆಲ್ಲ ಪ್ರೀತಿ ಮಾಡ್ಲಿ, ಬರೀಲಿ, ಅವ್ ಇನ್ನೂ ಏನ್ ಬೇಕಾದ್ ಮಾಡ್ಲಿ, ಜೊತೆಗೆ ಇದನ್ನ ಮಾಡಿದ್ರೆ ಯೋಗ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ಸಾಧನೆ ನೀವು ಒಬ್ಬ ಅಲ್ಲ, ಯಾರೋ ಆದ್ರು ಇದು ಒಬ್ಬ ಹೇಳಾಗಿದ್ದೀನಿ ನಾನು. ಈ ಹುಡುಗ ಪಾಪ ಮಾಡಿದಾನ, ಅವ್ರ ಬಗ್ಗೆ ನಮ್ಗೆ ಏನಿಲ್ಲ, ಬಹಳ ಸಂತೋಷ ವಿಷಯ. ಇಂಥ ಯುವ ಪ್ರತಿಭೆಗಳಿಗೆಲ್ಲ ನೀವು ಹೇಳಿದ್ರೆ ಮುಟ್ಸುವಂತ ವಿಷಯ ಇದು. ನಾನು ಮಾಡುವಂತ ಸಂದೇಶ ಅಷ್ಟಲ್ಲ, ಅದನ್ನೇ ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ಇಡೀ ವ್ಯವಸ್ಥೆನ ಬದಲು ಮಾಡ್ರಿ. ಅಗ್ರಿಕಲ್ಚರ್ ಮೇನ್ ಇಡ್ರಿ, ಅವ್ರಿಗೆ ಮಾರ್ಕೆಟ್ ಕೊಡ್ರಿ, ಅವರು ಗಳಿಸಿ ಉಳಿಸಿ ಸಾಲ ಮಾಡಿದಾಗ ಒಬ್ಬ ರೈತ ಬದುಕಂಗ್ ಮಾಡ್ರಿ. ಅವ್ರು ಕೊಂಡು ಹೋಗ್ತಾರ, ಅವ್ರ ಮಕ್ಳು ಗೆಳಿತಾರ, ಮತ್ತೆ ನಾಳೆ ಹೋಗಿಸಿಲ್ಲ ಅಂದ್ರೆ ಒಕ್ಕಲ್ದಾಗ ಹತ್ತಾರ ಅವ್ರು. ನೀವು ಹಿಡಿದು ಮಾತು ಅಗ್ದಿ ಕರೆಕ್ಟ್ ಅದು, ಅಕ್ಷರಶಃ ಕರೆಕ್ಟ್ ಅದ್ರಿ. ಆ ಒಂದು ಪ್ರಜ್ಞೆಯನ್ನು ತಲೆಯೊಳಗೆ ಇಟ್ಟುಕೊಂಡರೆ ಈಗಿನ ಒಂದು ಬಾಲಕರು, ಈಗಿನ ಒಂದು ನಮ್ಮ ನವ ಸಾಹಿತಿಗಳು ಅಂತ ಸರ ತಮ್ಮ ಬದುಕನ್ನು ಕಟ್ಟಿಕೋತಾರೆ. ಜೊತೆಯೊಳಗೆ ತಮ್ಮ ಒಂದು ಜ್ಞಾನದ ಬಲದಿಂದ ತನ್ನ ಒಂದು ವಿದ್ಯೆ ಬಲದಿಂದ ಒಟ್ಟು ಕನ್ನಡದಲ್ಲಿ ಏನೊಂದು ಗಟ್ಟಿತನವನ್ನು ಸಾಧಿಸಬೇಕನ್ನುವಂಥ ಒಂದು ಛಲ ಐತಲ್ರಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಹಿರಿಯರ ಒಂದು ಯಾವ ಭಾಷೆ ಬದುಕಿಸುವಂತ ಶಕ್ತಿ ಐತಿ, ಉದ್ಯೋಗ ಕೊಡುವಂತ ಶಕ್ತಿ ಐತಿ, ಆ ಭಾಷೆ ಸಾಯುದಿಲ್ರಿ. ಉಳಿದಿಲ್ಲ. ಕನ್ನಡ ಕದ ಬೇಕಾಗ್ಯದ್ರಿ, ಬೇಕಾಗ್ಯದ ಅದು ಮಾಡ್ಬೇಕು. ಅದು ಕನ್ನಡ ಅದ್ರ ಜೊತೆ ಇಂಗ್ಲೀಷ್ ಅನಿವಾರ್ಯ ಅದ. ಇದನ್ನ ನಾನು ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳೋದು ಸರಿ ಅದರಿ. ಕನ್ನಡ ಕಲಿತ್ರೆ ಇಂಗ್ಲೀಷ್ ಅಂತೂ ಅನಿವಾರ್ಯ. ಇಂಗ್ಲೀಷ್, ಮ್ಯಾಥ್ಸ್, ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್ ಬೇಕ್ರಿ. ಅದು ಜೀವನ ಕಟ್ಟುವಂತ ಒಂದು ಕೈ ಆಗಬೇಕು ಅನ್ನುವಂಥ ಸಂದೇಶ. ಆದ್ಮೇಲೆ ಇಲ್ಲಿವರೆಗೆ ನೀವು ಕೇಳಿದ್ರಿ ಅಭಿಷೇಕ್ ಹುಡುಗನ ಬಗ್ಗೆ ಮಾತಾಡಿದ್ದು, ಜೊತೆಗೆ ಅನೇಕ ಮಕ್ಕಳ ಬಗ್ಗೆ ಮಾತಾಡಿದಂಥ ವಿಷಯ. ಅಭಿಷೇಕ್ ಅವ್ರು ಮಾಡಿದಂಥ ಒಳ್ಳೆಯ ಸಾಧನೆ, ಅದ್ರ ಬಗ್ಗೆ ನಮ್ಗೆ ಪೂರ್ಣ ಗೌರವದ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅದನ್ನೊಂದು ನಂಬಿ ಬದುಕುವಂಥ ವ್ಯವಸ್ಥೆ ಇವತ್ತಿಲ್ಲ. ನಮ್ಮ ವ್ಯವಸ್ಥೆಯನ್ನು ನಾವು ಕೆಡಿಸ್ಕೊಂಡು ಬಿಟ್ಟಿದ್ದೀವಿ. ಅದಕ್ಕಾಗಿ ಒಂದು ರೈತಗೆ ಮಾರ್ಕೆಟ್ ಕೊಡ್ರಿ, ಅವ್ನ ಕೈ ಅವ್ನು ದುಡ್ಡು ಸುಗಂಗೆ ಮಾಡ್ರಿ. ಇಲ್ಲಪ್ಪ ಅಂದರೆ ಪಾಪ ಅವ್ರು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬಗ್ಗೆ ಬರುವಂಗೆ ಅವ್ರಿಗೆ ಹೇಳ್ರಿ, ಸತ್ಯ ಹೇಳ್ರಿ, ಸುಳ್ಳು ಹೇಳಿ ಬೆಳೆಸ್ಬೇಡ ಅನ್ನೋದು ಇಲ್ಲಿ ಒಂದು ಉದ್ದೇಶ. ಇದು ನಿಮ್ಗೆ ಸರಿ ಅನಿಸಿರ್ಬೋದು, ಅನಿಸದೇ ಇರ್ಬೋದು. ಸತ್ಯ ಹೇಳೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇದನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇಲ್ಲ ಅಂತ ಹೇಳ್ತಾ H16 ನ್ಯೂಸ್ ಅಂತ ಚಿತ್ರಗಳು ಸತ್ಯ ಧನ್ಯವಾದಗಳು ಸರ್. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.